ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು BJP ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದ್ದಾರೆ. ಆದರೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ನಾಯಕರಿಗೆ ಈ ಒಂದು ಅಹೋರಾತ್ರಿ ಧರಣಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ವಿಚಾರದ ಕುರಿತು ಮಾತನಾಡಲಿಕ್ಕೆ JDS ಪಕ್ಷದ ಶಾಸಕಾಂಗ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರಿದ್ದಾರೆ. ಸರ್, ಇವತ್ತು BJPಯವರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ, ಆದರೆ ಮಿತ್ರ ಪಕ್ಷಕ್ಕೆ ಈ ಬಗ್ಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಸರ್. ಹೌದು, ಈಗ ಈ ಒಂದು ಹೋರಾಟಕ್ಕೆ ನಮ್ಮನ್ನು ಯಾರನ್ನೂ ಕೂಡ ಅವರು ಆಹ್ವಾನಿಸಿಲ್ಲ. ನಮ್ಮ ವರಿಷ್ಠರಿಗೂ ಕೂಡ ಅದು ಗಮನಕ್ಕೆ ತಂದಿಲ್ಲ. ಇವರು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬ್ರಿಗಾಗ್ಬೋದು, ದೇವೇಗೌಡರಿಗಾಗ್ಬೋದು, ಮತ್ತು ನಮಗೆ ಯಾರಿಗೂ ಕೂಡ ಅದು ಗಮನಕ್ಕೆ ತಂದಿದ್ರೆ ನಾವು ಕೂಡ ಎಲ್ಲ ಒಟ್ಟಾಗಿ ಭಾಗವಹಿಸಿದರೆ ಇನ್ನೂ ಕೂಡ ಅದಕ್ಕೆ ಹೆಚ್ಚಿನ ಬಲ ಸಿಗ್ತಾಯಿತ್ತು. ಈ ಥರ ಬೆಲೆ ಏರಿಕೆಗಳನ್ನ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಎಚ್ಚರಿಕೆಯಿಂದ ನಡೆ ಇಡಲಿಕ್ಕೆ ಈ ಸರ್ಕಾರಕ್ಕೆ ನಾವು ಚಾಟಿ ಬೀಸ್ಬೋದಿತ್ತು. ಇದನ್ನು ಮಾಡಲಿಲ್ಲ. ಅದನ್ನು ದಯಮಾಡಿ ಈ ಥರ ಮುಂದುವರಿಬಾರ್ದು ಅನ್ನೋದು ನನ್ನ ಒಂದು ಆಗ್ರಹ. ಸರ್, ಈಗ ವಿಧಾನಸಭೆಯಲ್ಲಿ ಎರಡೂ ಪಕ್ಷಗಳು ಕೂಡ ಒಗ್ಗಟ್ಟಿನಿಂದ ಸದನದ ಬಾವಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಆದರೆ ಹೊರಗಡೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಯಾಕೆ BJPಯವರು ಈ ರೀತಿ ನಡೆಯನ್ನು ತೋರ್ತಾ ಇದ್ದಾರೆ ಅನ್ನುವಂಥದ್ದು ಅದೇನು ಮನಸ್ಸಲ್ಲಿದೆಯೋ ಗೊತ್ತಿಲ್ಲ. ಈ ಥರ ಹಿಂದೆನೂ ಕೂಡ ಆಗಿತ್ತು. ಒಂದು ಸಲ ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲೂ ಈ ಥರ ಸನ್ನಿವೇಶ ಉದ್ಭವವಾಗಿ ಅಲ್ಲಿ ಕೇಂದ್ರದಲ್ಲಿ ವರಿಷ್ಠಗಳೆಲ್ಲ ಕೂತ್ಕೊಂಡು ಎರಡೂ ಪಕ್ಷದವರು ಅದನ್ನು ರಾಜ್ಯದವರಿಗೆ ತಿಳಿ ಹೇಳಿ ಈ ಥರ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದರು. ಮತ್ತು ಅದನ್ನೇ ಮರುಕಳಿಸೋಂಥದ್ದು ಆಗಿದೆ. ಇದು ಯಾರು ಈ ತೀರ್ಮಾನ ತೊಗೊಂಡಿದ್ದಾರೆ, ದಯಮಾಡಿ ಈ ಥರ ತೀರ್ಮಾನ ತೊಗೊಳ್ಳೋವಂಥ ಸಂದರ್ಭದಲ್ಲಿ ಎರಡೂ ಪಕ್ಷನ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈ ಮೈತ್ರಿ ಅಂತಕ್ಕಂಥದ್ದು ಒತ್ತಾಯದ ಒತ್ತಾಯದ ಮೈತ್ರಿನ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಸರ್. ಯಾಕಂತಂದರೆ ಈ ರೀತಿ ಹಲವು ಘಟನೆಗಳು ಕಾರಣವಾದಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಅಥವಾ ನಿಮ್ಮ ಕಾರ್ಯಕರ್ತರಲ್ಲೂ ಕೂಡ ಒಂದಿಷ್ಟು ಈ ರೀತಿಯಾದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಈ ಹೊಂದಾಣಿಕೆಗೆ ಮೆಚ್ಚುಗೆ ಇದೆ. ಜನಗಳಲ್ಲಿ ಈ ಹೊಂದಾಣಿಕೆ ಬಗ್ಗೆ ಒಂದು ಉತ್ತಮವಾದ ಒಂದು ಹೊಂದಾಣಿಕೆ ಅಂತಕ್ಕಂಥದ್ದು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ತೋರಿಸಿದ್ದಾರೆ. 11ರಿಂದ 13 ಸೀಟು JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದರಿಂದ ನಾವು ಗೆಲ್ಲಕ್ಕಾಯಿತು ಅಂತ BJPಯವ್ರಿಗೂ ಕೂಡ ಅದು ಮನವರಿಕೆ ಇದೆ. ಆದ್ದರಿಂದ ಈ ಹೊಂದಾಣಿಕೆ ಬಗ್ಗೆ ಯಾರಿಗೂ ಕೂಡ ಪ್ರಶ್ನೆ ಇಲ್ಲ. ಆದರೆ ಇಲ್ಲಿ ಎರಡೂ ಪಕ್ಷದ ಮುಖಂಡರು, BJP ಮುಖಂಡರುಗಳು ಈ ಥರ ತೀರ್ಮಾನ ತಗೊಳ್ಳುವಂಥ ಸಂದರ್ಭದಲ್ಲಿ ಎಚ್ಚರಿಕೆ ನಡೆ ಇಡಬೇಕು. ಅವರು ತೀರ್ಮಾನ ತಗೋಬೇಕಾದ್ರೆ ಎರಡನ್ನೂ ಕೂಡ ಸಾಧಕ ಬಾಧಕ ಎಲ್ಲದನ್ನೂ ಕೂಡ ಯೋಚನೆ ಮಾಡಬೇಕು. ಇದಕ್ಕೆ ಸಮನ್ವಯದ ಕೊರತೆ ಇದೆ. ಈ ಸಮನ್ವಯ ಕೊರತೆ ನೀಗಿಸಿ ಅಂತಕ್ಕಂಥದ್ದನ್ನ ಎರಡೂ ಪಕ್ಷದ ವರಿಷ್ಠನ ನಾನು ಅವ್ರ ಮನವಿ ಮಾಡ್ಕೋತೇನೆ. ಸರ್, ಇಲ್ಲಿ ಕೇಂದ್ರದವರು ಎಡವಟ್ಟ ಅಥವಾ ರಾಜ್ಯ ನಾಯಕರ ಎಡವಟ್ಟ ಅಂತೀರಾ ಸರ್? ಇಲ್ಲಿ ಕೇಂದ್ರದವ್ರು ಯಾರು ಕೂಡ ಇದಕ್ಕೆ ಗೊತ್ತಿಲ್ಲ. ಅವ್ರು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ಕೋತೀನಿ. ಇವರು ರಾಜ್ಯದಲ್ಲೇ ಇದನ್ನು ತೀರ್ಮಾನಗಳು ತಗೋಬೇಕಾದ್ರೆ ಎರಡೂ ಪಕ್ಷದವ್ರನ್ನ ಒಟ್ಟಿಗೆ ಕೂರಿಸ್ಕೊಂಡು ಮಾತಾಡಿ ತಗೋಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಈ ಬಗ್ಗೆ ತಮ್ಮ ವರಿಷ್ಠರ ಜೊತೆ ಕುಮಾರಸ್ವಾಮಿ ಅವ್ರ ಜೊತೆ ದೇವೇಗೌಡರ ಜೊತೆ ಮಾತನಾಡಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದು? ಇದು ಯಾಕೆ ಪದೇ ಪದೇ ಮರುಕಳಿಸ್ತಾ ಇದೆಯೋ ಗೊತ್ತಿಲ್ಲ. ಇದನ್ನು ಕೂತು ಚರ್ಚೆ ಮಾಡಿ ಇದನ್ನು ಸರಿಪಡಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬ್ರು ಹೇಳಿದ್ದಾರೆ. ಇದನ್ನು ಶೀಘ್ರವಾಗಿ ಮಾಡಿ ಅಂತ ನಮ್ಮ ಮುಖಂಡರಾದಂಥ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರನ್ನ ನಾನು ಕೇಳ್ಕೊತೇನೆ. ಇದನ್ನು ಕೂರಿಸಿ ಈ ಥರ ಬೆಳವಣಿಗೆ ಆಗದ ರೀತಿಯಲ್ಲಿ ನೀವು ದಯಮಾಡಿ ನೀವು ಮಧ್ಯವಸ್ಥಿಕೆ ವಹಿಸಿ ಇದನ್ನು ಸರಿಪಡಿಸಿ ಅಂತಕ್ಕಂಥದ್ದು ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ. ಸರ್, ತಮ್ಮದು ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಈಗ BJPಯವರು ಮಾಡ್ತಾ ಇದ್ದಾರೆ. ತಮ್ಮದು ಯಾವ ರೀತಿಯಾಗಿರುತ್ತೆ? ಈಗ ನಮ್ಮ ಹೋರಾಟನೂ ಕೂಡ ನಾವು JDSನವರು ಹುಟ್ಟು ಹೋರಾಟಗಾರರೇ. ನಾವು ಯಾರು ಪರ ಇಲ್ಲ. ನಾವು ಹಿಂದಿಂದ ನೀವು ನೋಡಿದ್ದೀರ ಯಾವ ಥರ ನಮ್ಮ ನಿಲುವು ಇರ್ತದೆ ಅಂದರೆ ಜನಗಳ ಪರವಾದಂಥದ್ದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಅರ್ಯಾಕ್ ಬ್ಯಾನ್ ಮಾಡಬೇಕು, ಹೆಣ್ಮಕ್ಳು ನೋನಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೆಣ್ಮಕ್ಳು ಅರ್ಯಾಕಿಂದ ನಮ್ಮ ಯಜಮಾನರುಗಳು ಮನೆಯಲ್ಲಿ ದುಡಿತಕ್ಕಂಥವ್ರು ನಿಶ್ಶಕ್ತರಾಗ್ತಾ ಇದ್ದಾರೆ, ನಮಗೆಲ್ಲ ಕೂಡ ಕಾಟ ಕೊಡ್ತಾರೆ, ನಮಗೆ ಜೀವನ ಮಾಡೋಕ್ಕಾಗಲ್ಲ ಅಂದಾಗ ಅರ್ಯಾಕ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ಅರ್ಯಾಕ್ ಬ್ಯಾನ್ ಮಾಡಿದಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿಯವರು. ಲಾಟ್ರಿಯಿಂದ ಯುವಶಕ್ತಿ ಹಾಳಾಗ್ತಾ ಇದೆ. ಯುವಶಕ್ತಿ ಇವತ್ತು ಎಲ್ಲ ದುಡ್ಡನ್ನ ಕಳ್ಕೊಂಡು ಬೀದಿಗೆ ಬರ್ತಾ ಇದ್ದಾರೆ, ಜೀವ ಕಳ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಆಲೋಚನೆ ಮಾಡಿ ಅದನ್ನು ಬ್ಯಾನ್ ಮಾಡಿದಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿಯವರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯದ ಜನತೆ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯದ ಬೊಕ್ಕಸ ಬೇರೆದರಲ್ಲಿ ತುಂಬಿಸ್ಬೋದು, ಇದರಿಂದ ಬೇಡ, ಈ ಒಂದು ದುಷ್ಟ ಹಣದಿಂದ ಬೇಡ ಅಂತಕ್ಕಂಥ ತೀರ್ಮಾನದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಇಂಥ ನಿಲುವುಗಳು ತಗೋತಾ ಇದ್ದಂಥವ್ರು. ಆದ್ದರಿಂದ ಇವತ್ತು ಈ ಹೋರಾಟಕ್ಕೆ ನಾವು ಯಾರು ಕೂಡ ಹಿಂದೆ ಸರಿ ಅಂತ ಪ್ರಶ್ನೆನೇ ಇಲ್ಲ. ಈ ಗ್ರಾಹಕರ ಮೇಲೆ, ನಮ್ಮ ಜನಗಳ ಮೇಲೆ ಏನು ಹೊರೆನ ಹೊರಸೋಕ್ಕೆ ಈ ಸರ್ಕಾರ ಹೋಗ್ತಾ ಇದೆ, ಇದನ್ನು ಖಂಡಿಸಿ ನಾವು ಉಗ್ರ ಹೋರಾಟವನ್ನು ನಾವು ರೂಪಿಸ್ತೇವೆ. ಇದಿಷ್ಟು ಸುರೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.